ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಪರಿಣಾಮ ಭಾರತದ ಅಡುಗೆ ಮನೆಗಳಿಗೆ ತಟ್ಟುತ್ತಾ ಇರೋದು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಕೆಲವೆಡೆ ಡೊಮೆಸ್ಟಿಕ್ ಸಿಲಿಂಡರ್ ಗೃಹ ಬಳಕೆ ಸಿಲಿಂಡರಿಗೂ ಸಮಸ್ಯೆ ಆಗ್ತಾ ಇದೆ. ವಿಜಯಪುರದಲ್ಲಿ ಗ್ಯಾಸ್ ಏಜೆನ್ಸಿ ಎದುರು ನೋ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಜನ ಕಾದು ಕಾದು ಸುಸ್ತಾದರೂ ಸಿಲಿಂಡರ್ ಸಿಕ್ಕಿಲ್ಲ. ವಿಜಯಪುರದ ಸ್ಟೇಷನ್ ರಸ್ತೆಯ HP ಗ್ಯಾಸ್ ಏಜೆನ್ಸಿ ಬಳಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಜನ ಕ್ಯೂ ನಿಂತಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ಜನ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಏಜೆನ್ಸಿಯೊಂದರಲ್ಲಿ ನೋ ಸ್ಟಾಕ್ ಬೋರ್ಡ್ ಬಿದ್ದಿರೋದನ್ನು ನೀವು ನೋಡ್ತಾ ಇದ್ದೀರಿ. ವಿಜಯಪುರದ್ದು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನ ಕ್ಯೂ ನಿಲ್ತಿದ್ದಾರೆ. ಏಜೆನ್ಸಿಗಳು ಮೆಸೇಜ್ ಕಳಿಸಿದಾವೆ, ಮನೆ ಮನೆಗೆ ಡೆಲಿವರಿ ಮಾಡ್ತೀವಿ, ನೀವು ಏಜೆನ್ಸಿ ಬಳಿಗೆ ಬರೋದು ಬೇಡ ಅಂತ. ಜನ ಅದನ್ನು ಕೇಳೋದಕ್ಕೆ ತಯಾರಿಲ್ಲ. ಸಿಗದೆ ಹೋದರೆ ಏನು ಮಾಡೋದು ಅಂತ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಕಾದು ಕಾದು ಸುಸ್ತಾದರೂ ವಿಜಯಪುರದಲ್ಲಿ ಗ್ಯಾಸ್ ಸಿಲಿಂಡರ್ ಮಾತ್ರ ಜನರಿಗೆ ಸಿಗ್ತಾ ಇಲ್ಲ. ಈಗ ಮತ್ತೊಂದು ಶಾಕ್ ಏನಂತ ಹೇಳಿದ್ರೆ, ಗ್ರಾಹಕರಿಗೆ ನೋ ಸ್ಟಾಕ್ ಅನ್ನುವಂಥದ್ದು. ಇಲ್ಲಿ ನಾವು ಈಗ ವಿಜಯಪುರದ ಗೋಳಗುಮಠ ರಸ್ತೆಯಲ್ಲಿ ಇರತಕ್ಕಂಥ HP ಗ್ಯಾಸ್ ಏಜೆನ್ಸಿಯ ಎದುರು ಇದ್ದೀವಿ. ಇಲ್ಲಿ ನೋಡ್ಬೋದು, ಈಗಾಗಲೇ ಸೆಟರ್ಗಳನ್ನು ಎಳೆದಿದ್ದಾರೆ. ಮತ್ತೊಂದು ಕಡೆಗೆ ನೋ ಸ್ಟಾಕ್ ಅಂತಕ್ಕಂಥ ಬೋರ್ಡನ್ನು ಹಾಕಿದ್ದಾರೆ. ಅಂದರೆ ಇಲ್ಲಿವರೆಗೆ ಇಲ್ಲಿ ಬಂದವರಿಗೆ ಗ್ಯಾಸ್ಗಳ ವಿತರಣೆ ಆಗ್ತಾ ಇತ್ತು, ಸಿಲಿಂಡರ್ ಗ್ಯಾಸ್ಗಳನ್ನ ಕೊಡ್ತಾ ಇದ್ರು. ಅಂದರೆ ಕ್ಯೂ ಅಲ್ಲಿ ಬಂದಂಥವರು ಗ್ಯಾಸ್ ಸಿಲಿಂಡರ್ಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ನೋ ಸ್ಟಾಕ್ ಅಂತಕ್ಕಂಥ ಬೋರ್ಡನ್ನು ಹಾಕಿರುವಂಥದ್ದು ಇದೊಂದು ಮತ್ತೊಂದು ರೀತಿಯ ಶಾಕನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿ ಅಂತ ಇದೆ, ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಏನಂತಂದರೆ ಮಿಸ್ ಕಾಲ್ ಮಾಡಿ ಈ ನಂಬರ್ಗೆ ಗ್ಯಾಸ್ ಬೇಕಾದ್ರೆ ಅಂತೇಳಿ ಹಾಕಿದ್ದಾರೆ. ಮತ್ತೊಂದು ಕಡೆಗೆ ನೋಡ್ತಾ ಇದ್ದೀವಿ ನೋ ಸ್ಟಾಕ್ ಅಂತಕ್ಕಂಥ ಬೋರ್ಡು. ಈಗ ಜನ ಬಂದಿದ್ದಾರೆ, ಇಲ್ಲಿ ನೋಡಿ ಗ್ಯಾಸ್ಗಳನ್ನ ಇಟ್ಕೊಂಡು ನಿಂತಿದ್ದಾರೆ, ಕ್ಯೂ ಅಲ್ಲಿದ್ದಾರೆ. ಅಂದರೆ ಕಾಯ್ತಾ ಇದ್ದಾರೆ, ಅಂದರೆ ಬಂದು ಏನಾದರೂ ಓಪನ್ ಮಾಡಿ ನಮಗೆ ಗ್ಯಾಸ್ ಕೊಡ್ತಾರಾ ಏನು ಅಂತೇಳಿ. ಆದರೆ ಇಲ್ಲಿವರೆಗೂ ಕೂಡ ಈ ಗ್ಯಾಸ್ ಏಜೆನ್ಸಿಯವರು ಇಲ್ಲಿಗೆ ಬಂದಿಲ್ಲ. ಈ ರೀತಿಯಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅವ್ರನ್ನೇ ಮಾತಾಡ್ತೀನಿ. ಬಂದು ಬರೋದು ಬರೀ ನೋಡೋದು ಹೋಗೋದ್ರಿ ಅಂಗಡಿ ರೀ. ಇಲ್ಲಿ ನೋಡಿವ್ರಿಗೆ ಗ್ಯಾಸ್ ಸಿಗಂಗಿಲ್ಲ ರೀ. ಅವ್ರ ಕಡೆ ಸ್ಟಾಕ್ ಇಲ್ಲ, ನಮ್ಮ ಕಡೆ ನಾವೇನು ಮಾಡೋದು ಅಂತ ಅವ್ರು ಕೇಳ್ತಾರೆ. ಬಂದು ಜನ ಎಲ್ಲ ಪಾಳಿ ನೀಡಾಕತ್ತಾರೆ. ಆ ಥರ ಇಲ್ಲಿ ಹಳೆ ಮುಂಜಾನೆ ದಿನ ಬಾ ಅಂತ ಹೇಳ್ತಾರೆ, ದಿನ ಬರ್ತಾರೆ ಹೋಗ್ತಾರೆ ರೀ. ಒಂದು ದಿನ ಅವ್ರು ಸ್ಟಾಕಿಗೆ ಕೊಡೋದಂದ್ರೆ ತಲೆಯಾಗ ತೆಗೆದೇ ಬಿಟ್ಟಾರೆ. ಅದು ಬುಕ್ ಮಾಡಿರಿ, OTP ಕೊಡ್ರಿ ಅಂತ ಹೇಳ್ತಾರೆ. ಎಲ್ಲ OTP ತೊಗೊಂಡೇ ನಿಂತಾರೆ ರೀ. ಆದ್ರೂ ಕೊಡಕ್ಕೆ ತಯಾರಿಲ್ಲ. ಅಂದ್ರೆ ಈಗ ಬಂದಿದ್ದೀರಿ, ಬಂದೈತ್ರಿ. ನಿನ್ನೆ ನಮ್ಮ ಚಿಗೋಮ ಸೊಸಿ ಬಂದು ಕೇಸ್ ಹೋದ್ರು, ಬುಕ್ ಆಗಿಲ್ಲ ಅಂತ ಕೇಸ್ ಒಳಗೆ ಕಳ್ಸೋ ಪಾಳೆ ಹಚ್ಚಿ ಕೇಸಿ ಸಿಲಿಂಡರ್ ಕೊಟ್ಟಿಲ್ಲ. ಬಂದ್ ಮಾಡಿದಾರಲ್ಲ, ಇವತ್ತು ಬಂದೇ ಮಾಡ್ಯಾರ. ಮುಂಜಾನೆ ಬಂದು ಒಮ್ಮೆ ಬಂದು ಕೇಸ್ ಕೇಳಂದ್ರೆ ಗಾಡಿ ಬರಲ್ಲ, ನಾಳೆ ಬರ್ತದ, ಹೋಗ್ಬಿಡ್ರಿ ಅಂತ ಕೇಸ್ ಹೇಳಿ ಇಷ್ಟೇ ಹೋಗ್ಬಿಟ್ರು. ಮತ್ತು ನಾವೇನು ಮಾಡ್ಬೇಕು? ಈಗ ನಿನ್ನೆ ರಾತ್ರಿನೇ ಖಾಲಿ ಆಗೈತೆ ರೀ ಗ್ಯಾಸ್. ಕಷ್ಟ ಆಗೈತೆ ರೀ. ಈಗ 3 ಸಲ ಅಡ್ಡಾಡ್ಲಕ್ಕ ಒತ್ಕೊಂಡು ಇಲ್ಲಿ ತನಕ ಬಂದೀನಿ ರೀ. ಚೌಧರಿ ದವಾಖಾನೆ ತನ ಮತ್ತೆ ಒಳ್ಳೆ ಹೋಗಿ ಇಲ್ಲಿ ಬಂದು 1 ಕಿಲೋಮೀಟರ್ ನಡ್ಕೊಂಡ್ ಬಂದಿರಿ. ಮತ್ತೆ ಒತ್ಕೊಂಡು ಬಂದೀನಿ ರೀ ಇಲ್ಲಿ ತನ ಸಿಲಿಂಡ್ರ್. ಮತ್ತು ಯಾರು ಆಟೋದವ್ರು ಬರಲ್ಲ, ಏನು ಬರಲ್ಲ, ಹೆಂಗೆ ಮಾಡೋದ್ರಿ ಮನೆಯವ್ರ? ಏನಾಗಿದೆ, ನೀವು ಎಷ್ಟೊಂದು ಕಾಯ್ತೀರಿ? ನಿನ್ನೆ ಹಿಡಿದು ನೀನು ಹೊಳೆ ಹೋಗೀನಿ ರೀ, ಬಂದ್ರಿ. ನಿನ್ನೆ ಅದ್ರ ನೋಸ್ಟ್ ಹಾಕ್ರಿ, ಇವತ್ತಾದ್ರೂ ಅದೇ ರೀ. ಮುಂಜಾನೆ 9ಕ್ಕೆ ಬಂದಿರಿ. ನಾನು ವಿಚಾರಿಸಿದ್ರಿ ಯಾಕೆ ಹಿಂಗೆ ಅಂತೇಳಿ? ಯಾರು ವಿಚಾರ ನೋಸ್ಟ್ ಹಾಕ್ಬೇಡ ಆಚಾರ ಏನು ಹೇಳಿದ್ರಿ? ಯಾರು ವಿಚಾರಿಸಿದ್ರಿ? ಯಾರು ಕೇಳಿದ್ರೆ ಎಲ್ಲ ಬಂದು ಹೊಳೆ ಹೊಂಟಾರ್ರಿ. ಎಲ್ಲ ಹಿಂಗೆ ಪರಿಸ್ಥಿತಿ ಆಗ್ಯದ್ರಿ. ನಿನ್ನೆ ಹೊಳೆ ಹೋಗೇನ್ರಿ, ಬಂದ್ರಿ. ಮತ್ತು ಇವತ್ತು ಮತ್ತೆ ಈ ಪರಿಸ್ಥಿತಿ ಐತ್ರಿ. ಮೊದಲೆಲ್ಲ ಇಲ್ಲಿ ಬಂದವ್ರಿಗೆ ಕ್ಯೂ ಅಲ್ಲಿ ನಿಲ್ಲಿಸಿ ಗ್ಯಾಸ್ ಕೊಡ್ತಕ್ಕಂಥ, ಗ್ಯಾಸ್ ಸಿಲಿಂಡರ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ಏಕಾಏಕಿ ನೋ ಸ್ಟಾಕ್ ಅಂತಕ್ಕಂಥ ಬೋರ್ಡ್ಗಳನ್ನ ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಇಂಥ ನಂಬರ್ಗೆ ಮಿಸ್ ಕಾಲನ್ನು ಮಾಡ್ರಿ ಅಂದರೆ ಗ್ಯಾಸ್ ಬುಕ್ಕಿಂಗ್ ಆಯಿತು ಒಂದು ಕಡೆ ಬೋರ್ಡ್ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿ ಬಂದವರಿಗೆ ಈಗ ನಿರಾಸೆ. ಕೆಲವರು ಕಿಲೋಮೀಟರ್ಗಳು ನಡ್ಕೊಂಡು ಬಂದಿದ್ದಾರೆ, ಕೆಲವರು ಸುತ್ತಮುತ್ತ ಬಂದಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಓಪನ್ ಆಗುತ್ತಾ, ಆಗ ಓಪನ್ ಆಗುತ್ತಾ ಬಾಗಿಲುಗಳು, ಯಾವಾಗ ತೆಗೆ ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಇಲ್ಲಿ ನೋಡ್ತಾ ಇದ್ದರೆ ಗ್ಯಾಸೇ ಸಿಗ್ತಾ ಇಲ್ಲ. ಇದು ಏನಂತಂದರೆ ಇಲ್ಲಿ ಜನರ ಮತ್ತೊಂದು ಆತಂಕಕ್ಕೆ ಕಾರಣವಾಗಿರುತ್ತೆ. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರೇಶ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.